ಚಿಂತೆ ಮಾಡಬ್ಯಾಡ ತಮ್ಮ, ಚಿಂತೆ ಮಾಡಬ್ಯಾಡ, ಚಿಂತೆ ಮಾಡಬ್ಯಾಡ ತಂಗೆ, ಚಿಂತೆ ಮಾಡಬ್ಯಾಡ. ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದಿಯೇನ ತಮ್ಮ, ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದಿಯೇನ ತಂಗೆ. ಚಿಂತೆ ಮಾಡಬ್ಯಾಡ ತಮ್ಮ, ಚಿಂತೆ ಮಾಡಬ್ಯಾಡ, ಚಿಂತೆ ಮಾಡಬ್ಯಾಡ ತಂಗೆ, ಚಿಂತೆ ಮಾಡಬ್ಯಾಡ. ತಂದೆಯಾದ ದೇವರು ನಿನಗಾಗಿ ಚಿಂತೆ ಮಾಡುತ್ತಾನ, ತಂದೆಯಾದ ದೇವರು ನಿನಗಾಗಿ ಚಿಂತೆ ಮಾಡುತ್ತಾನ. ಚಿಂತಿಸುವಂಥದ್ದು, ಚಿಂತೆ ಮಾಡುವಂಥದ್ದು ಇದು ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಈ ವಿಷಯದಲ್ಲಿ ಗೊತ್ತು. ಚಿಂತೆ ನಾವು ಅನೇಕ ವಿಷಯಗಳ ಕುರಿತು ಮಾಡುತ್ತೇವೆ. ನಮ್ಮ ಜೀವಿತದ ಕುರಿತು ಚಿಂತೆ ಮಾಡುತ್ತೇವೆ, ನಮ್ಮ ಪ್ರಿಯರ ಕುರಿತು ನಾವು ಚಿಂತೆ ಮಾಡುತ್ತೇವೆ. ನಾವು ಎದುರಿಸಬಾರದಂಥದ್ದನ್ನು ನಾವು ಎದುರಿಸುವಂಥದ್ದು ಬರುವಾಗ ಸಮಸ್ಯೆಗಳು, ಯುದ್ಧಗಳು, ಹೋರಾಟಗಳು, ಸವಾಲುಗಳು, ಅದರ ಮಧ್ಯೆ ಕೂಡ ನಾವು ಚಿಂತಿಸುತ್ತೇವೆ. ನಮ್ಮ ಜೀವಿತದಲ್ಲಿ ಸಮಸ್ಯೆಗಳನ್ನು ನಾವು ಎದುರಿಸುವಾಗ ಆ ಸಮಸ್ಯೆಗಳ ಕುರಿತು ಹಗಲು ರಾತ್ರಿ ನಾವು ಭಯ, ಕಳವಳ, ಗೊಂದಲ, ಅಧೈರ್ಯ, ಅಸಮಾಧಾನದಿಂದ ಅವುಗಳನ್ನೇ ನಾವು ನಮ್ಮ ಹೃದಯ, ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಅವುಗಳ ಕುರಿತು ನಾವು ಧ್ಯಾನಿಸಲು ಪ್ರಾರಂಭಿಸ್ತೇವೆ. ಮುಂದೆ ಏನಾಗ್ತದೋ ಏನೋ, ಇದಕ್ಕಿಂತ ಕೆಟ್ಟದ್ದು ಏನಾದರೂ ಸಂಭವಿಸ್ತದೋ, ಅಥವಾ ನಾನು ಎದುರಿಸ್ತಿರುವಂಥ ಸಮಸ್ಯೆಗಳಿಂದ ನಾನು ಹೊರಗೆ ಬರೋಕ್ಕೆ ಆಗ್ತದೋ ಇಲ್ವೋ, ಇದಕ್ಕೊಂದು ಉಪಶಮನ, ಉತ್ತರ, ನನಗೆ ಪರಿಹಾರ ಸಿಗುತ್ತದೋ ಇಲ್ವೋ ಅಂತ ಭಯದಿಂದ ನಾವು ಕೂಡಿದವರಾಗಿ ಅದನ್ನೇ ನಮ್ಮ ಮನಸ್ಸು, ಹೃದಯದಲ್ಲಿ ತುಂಬಿಕೊಂಡು ನಾವು ಏನು ಧ್ಯಾನಿಸಲು ಪ್ರಾರಂಭಿಸುತ್ತೇವೋ ಅದಕ್ಕೆ ನಾವು ಚಿಂತೆ ಅಂತ ಹೇಳಿ ಕರೆಯುತ್ತೇವೆ. ದೇವರ ಮಕ್ಕಳಾದ ನಾವು ಕೂಡ ಅನೇಕ ನಾನಾ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುವಂಥದ್ದು ಬರುವಾಗ ಅನಾರೋಗ್ಯ, ಅಸ್ವಸ್ಥತೆ, ಬಡತನ, ಕೊರತೆ, ಸವಾಲುಗಳು, ಯುದ್ಧಗಳು, ಹೋರಾಟಗಳು, ನಿರಾಸೆ, ಹತಾಶೆ, ಜಿಗುಪ್ಸೆ ಇವೆಲ್ಲವುಗಳನ್ನು ನಾವು ಎದುರಿಸುವಂಥದ್ದು ಬರುವಾಗ ನಮಗೂ ಕೂಡ ಚಿಂತೆ ಉಂಟಾಗುತ್ತದೆ. ನಾವು ಕೂಡ ಚಿಂತೆ ಮಾಡೋಕ್ಕೆ ಪ್ರಾರಂಭಿಸ್ತೇವೆ. ನಮಗೆ ಚಿಂತೆಗಳು ಉಂಟಾಗುವಾಗ, ಚಿಂತೆ ಮಾಡುವಂಥ ಸ್ಥಿತಿಗತಿಗಳು ಬರುವಾಗ ದೇವರು ತನ್ನ ವಾಕ್ಯದ ಮೂಲಕ ನಾವು ಏನು ಮಾಡಬೇಕೆಂದು ಹೇಳುತ್ತಾನೆ. ದೇವರ ವಾಕ್ಯ ಈ ಥರ ನಮಗೆ ಹೇಳುತ್ತದೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಇದರ ಅರ್ಥ ನಮ್ಮ ತಂದೆಯಾದ ದೇವರು ನಮಗೋಸ್ಕರ ಚಿಂತೆ ಮಾಡುತ್ತಾನೆ, ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಚಿಂತೆ ಮಾಡುವಂಥದ್ದು ನಮ್ಮ ಕೆಲಸವಲ್ಲ, ಚಿಂತೆ ಮಾಡುವಂಥದ್ದು ನಮ್ಮ ತಂದೆಯಾದ ದೇವರ ಕೆಲಸ. ಅದಕ್ಕೆ ನಮ್ಮ ಚಿಂತೆಯನ್ನೆಲ್ಲ ಆತನಿಗೆ ವಹಿಸಿಕೊಡಬೇಕು, ಆತನ ಮೇಲೆ ಹಾಕಬೇಕು. ಆ ಚಿಂತೆಯನ್ನು ನಾವು ಹೊತ್ತು ಜೀವಿಸಬಾರದು, ಚಿಂತೆಗಳಿಂದ ತುಂಬಿದವರಾಗಿ ನಾವು ಜೀವಿಸಬಾರದು ಅಂತ ದೇವರು ನಮ್ಮಿಂದ ಅಪೇಕ್ಷೆ ಮಾಡುತ್ತಾನೆ. ದೇವರ ವಾಕ್ಯ ನಮಗೆ ಹೇಳುತ್ತದೆ ನಮ್ಮ ಚಿಂತೆಯನ್ನೆಲ್ಲ ಅಂತ. ಚಿಂತೆಯನ್ನೆಲ್ಲ ಅಂದರೆ 100ಕ್ಕೆ 100ರಷ್ಟು ಯಾವುದರ ಕುರಿತು, ಯಾರ ಕುರಿತು ನಾವು ಚಿಂತಿಸ್ತಾ ಇದ್ದೇವೆ ಅದನ್ನು ದೇವರಿಗೆ ವಹಿಸ್ಕೊಡ್ಬೇಕು. 100ಕ್ಕೆ 100ರಷ್ಟು. 50% ನಾನು ಚಿಂತಿಸ್ತೇನೆ ದೇವರೇ, ಮತ್ತು 50% ನೀನು ನನಗೋಸ್ಕರ ಚಿಂತಿಸು. ಈ ಥರ ದೇವರು ಇದನ್ನು ಇಷ್ಟಪಡುವುದಿಲ್ಲ. ದೇವರು ನಾನು ನಿನಗೋಸ್ಕರ ಚಿಂತಿಸ್ತೇನೆ ಅಂತ ನಮಗೆ ಹೇಳುವಾಗ ನಮ್ಮ ಚಿಂತೆಯನ್ನೆಲ್ಲ ಅಂತ ವಾಕ್ಯ ಹೇಳುತ್ತದೆ. ಅದಕ್ಕೆ 100ಕ್ಕೆ 100ರಷ್ಟು ನಮ್ಮ ಚಿಂತೆ, ನಮ್ಮ ಚಿಂತೆಗಳನ್ನು ದೇವರಿಗೆ ನಾವು ವಹಿಸಿ ಕೊಡಬೇಕು. ನಮಗೋಸ್ಕರ ಚಿಂತೆ ಮಾಡುವಂಥದ್ದು ನಮ್ಮ ದೇವರ ಕೆಲಸವಾಗಿದೆ. ಹಾಗಾದರೆ ನಮ್ಮ ಕೆಲಸ ಏನು? ನಾವೇನು ಮಾಡಬೇಕು? ನಾವೇನು ಮಾಡಬೇಕು ಅಂತ ದೇವರು ಬಯಸುತ್ತಾನೆ. ದೇವರ ವಾಕ್ಯವು ನಮಗೆ ಹೇಳುತ್ತದೆ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನೂ ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು ಅಂತ ದೇವರ ವಾಕ್ಯ ಹೇಳುತ್ತದೆ. ಯಾವ ಸಂಬಂಧವಾಗಿಯೂ ಅಂತ
ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿಯೂ ನಾವು ಎದುರಿಸ್ತಿರುವಂಥ ಸಮಸ್ಯೆ ದೊಡ್ಡದೇ ಇರಲಿ ಚಿಕ್ಕದೇ ಇರಲಿ, ಅದು ಯಾವ ಸಂಬಂಧವಾಗಿಯೂ ಯಾವ ವಿಷಯದ ಕುರಿತೂ ನಾವು ಚಿಂತೆ ಮಾಡದೆ ಅಂತ ವಾಕ್ಯವು ಹೇಳುತ್ತದೆ. ಚಿಂತೆ ಮಾಡದೆ ಹಾಗಾದರೆ ಏನು ಮಾಡಬೇಕು? ಪ್ರಾರ್ಥನೆಯಲ್ಲಿ ಹಾಗಾದರೆ ಮೊದಲು ನಾವು ನಮಗೆ ಏನೋ ಅವಶ್ಯವಿದೆ, ನಾವೇನು ಹೇಳಿಕೊಳ್ಬೇಕಾಗಿದೆ, ಬೇಡಿಕೊಳ್ಬೇಕಾಗಿದೆ, ಅದನ್ನು ಮಾಡೋದಕ್ಕಿಂತ ಮುಂಚೆ ದೇವರ ಮುಂದೆ ಪ್ರಾರ್ಥನೆಯಲ್ಲಿ ಅದನ್ನು ಇಡೋದಕ್ಕಿಂತ ಮುಂಚೆ ನಾವು ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು ಅಂತ ವಾಕ್ಯ ಹೇಳ್ತದೆ. ಕೃತಜ್ಞತಾ ಸ್ತುತಿ ಅಂತಂದರೆ ದೇವರು ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿದ್ದಾನೆ ಅದನ್ನು ನೆನೆಸಿಕೊಳ್ತಾ, ಈಗಲೂ ಕೂಡ ನಾನು ಎದುರಿಸ್ತಿರುವಂಥ ಸ್ಥಿತಿಗತಿಗಳ ಮಧ್ಯೆ ಆತನು ಏನೆಲ್ಲ ಮಾಡಲು ಶಕ್ತನಾಗಿದ್ದಾನೆ ಅನ್ನೋದನ್ನು, ದೇವರ ಸರ್ವಶಕ್ತತೆಯ ಕುರಿತು ನಾವು ಆಲೋಚನೆ ಮಾಡುತ್ತಾ ನಂಬಿಕೆಯಿಂದ ದೇವರಿಗೆ ವಂದನೆಗಳನ್ನು ನಾವು ಸಲ್ಲಿಸ್ತಾ, ನಾವು ಆತನು ಏನಾಗಿದ್ದಾನೆ, ಆತನು ಸರ್ವಶಕ್ತನಾಗಿದ್ದಾನೆ. ಅಸಾಧ್ಯವಾದ ಸ್ಥಿತಿಗತಿಗಳ ಮಧ್ಯೆ ನಾನು ಎದುರಿಸ್ತಿರುವಂಥ ಸಮಸ್ಯೆ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ರ ಮಧ್ಯೆ ಕೂಡ ಆತನು ಸಹಾಯ ಮಾಡಲು ಶಕ್ತನು, ಅದನ್ನು ಬಗೆಹರಿಸಲು ಶಕ್ತನು, ಅಲ್ಲಿ ಉತ್ತರ ತರಲು ಶಕ್ತನು ಅಂತ ಹೇಳಿ ಆತನಿಗೆ ವಂದನೆಗಳನ್ನು ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು. ಕೃತಜ್ಞತಾ ಸ್ತುತಿಯನ್ನು ನಾವು ದೇವರಿಗೆ ಬಲವಾಗಿ ಪ್ರಾರ್ಥನೆಯಲ್ಲಿ ಮೊದಲು ಅದನ್ನು ನಾವು ಮಾಡುವಾಗ ನಮ್ಮ ಆಂತರ್ಯದಲ್ಲಿ, ನಮ್ಮ ಹೃದಯ ಮನಸ್ಸುಗಳಲ್ಲಿ ನಂಬಿಕೆ ತುಂಬಿಕೊಳ್ಳುತ್ತದೆ. ನಂಬಿಕೆಯಿಂದ ತುಂಬಿದವರಾಗಿ ಈಗ ಪ್ರಾರ್ಥನೆಯಲ್ಲಿ ಬೇಡಿಕೆಗಳನ್ನು ಆತನ ಮುಂದೆ ಇಡಬೇಕು. ದೇವರ ಮುಂದೆ ನಾವು ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ಆತನಿಗೆ ನಮಗೆ ಬೇಕಾದುದನ್ನು, ನಮ್ಮ ಬೇಡಿಕೆಗಳನ್ನು ನಾವು ತಿಳಿಯಪಡಿಸುವಾಗ ಏನಾಗುತ್ತದೆ? ವಾಕ್ಯ ಹೇಳುತ್ತದೆ, ಈ ಥರ ನಾವು ತಿಳಿಯಪಡಿಸುವಾಗ ಆಗ ಅಂಥೇಳಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು. ಇದರ ಅರ್ಥ ಏನಂದರೆ, ಸಮಸ್ಯೆಗಳ ಕುರಿತು ಚಿಂತೆ ಮಾಡೋಕೆ ಏನು ಕಳವಳ, ಗೊಂದಲ, ಭಯ, ಅಸಮಾಧಾನ ಆಗಿರ್ತದಲ್ಲ, ಇದೆಲ್ಲವೂ ತೆಗೆದು ಹಾಕಲ್ಪಟ್ಟು ಇದರ ಮಧ್ಯೆ ನಾವು ದೇವರ ಶಾಂತಿ ಸಮಾಧಾನವನ್ನು ಹೊಂದುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ ದೇವರು ಅದನ್ನು ಎಣಿಸ್ತಾನೆ. ಅದಕ್ಕೆ ನಾವು ದೇವರ ಮುಂದೆ ಎಲ್ಲ ಕೃತಜ್ಞತಾ ಸ್ತುತಿ ಅನ್ನೋ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಆತನ ಮುಂದೆ ತಿಳಿಯಪಡಿಸುವಾಗ ಮೊದಲನೇದಾಗಿ ನಮಗೆ ಬರುವಂಥದ್ದು ಉತ್ತರ ಅಲ್ಲ, ಪರಿಹಾರ ಅಲ್ಲ. ಫಸ್ಟ್ ದೇವರು ನಮಗೆ ಮೊದಲನೇದಾಗಿ ನಮ್ಮ ಹೃದಯ, ನಮ್ಮ ಮನಸ್ಸುಗಳಲ್ಲಿ ಇರುವಂಥ ಕಳವಳ, ಗೊಂದಲ, ಅಶಾಂತಿ, ಅಸಮಾಧಾನ, ಅಧೈರ್ಯವನ್ನು ಆತನು ಸ್ಥಿರಚಿತ್ತತೆ ಇಲ್ಲದೆ ಇರುವಂಥದನ್ನೆಲ್ಲ ಹೋಗಲಾಡಿಸಿ ತೆಗೆದು ಹಾಕಿ ನಮ್ಮ ಹೃದಯ ಮನಸ್ಸುಗಳಲ್ಲಿ ತನ್ನ ಶಾಂತಿ ಸಮಾಧಾನವನ್ನು ಆತನು ಕೊಡುವಂಥವನಾಗಿದ್ದಾನೆ. ದೇವರ ಶಾಂತಿ ಸಮಾಧಾನದಲ್ಲಿ ಎಂಥ ಶಕ್ತಿ ಬಲ ಇದೆ ಅಂತಂದರೆ, ಪ್ರತಿ ಸಾರಿ ನಾವು ಪ್ರಾರ್ಥನೆ ಮಾಡಿ ದೇವರ ಮುಂದೆ ಅದನ್ನು ನಮ್ಮ ಸಮಸ್ಯೆಗಳನ್ನು ತಿಳಿಯಪಡಿಸುವಾಗ, ಚಿಂತೆಗಳನ್ನು ಆತನಿಗೆ ನಾವು ವಹಿಸಿ ಕೊಡುವಾಗ ದೇವರ ಶಾಂತಿಯು ಸಮಾಧಾನವು ಮತ್ತೆ ನಾವು ನಮ್ಮ ಹೃದಯ ಮನಸ್ಸಿನಲ್ಲಿ ಅಧೈರ್ಯಗೊಳ್ಳದಂತೆ, ಕಳವಳಕ್ಕೆ ಒಳಗಾಗದಂತೆ, ಗೊಂದಲಕ್ಕೆ ಒಳಗಾಗದಂತೆ, ಅಸಮಾಧಾನಕ್ಕೆ ಒಳಗಾಗದಂತೆ, ನಮಗೆ ಮನಸ್ಸಿಗೆ ಬಂದ ಹಾಗೆ ನಮ್ಮ ಬುದ್ಧಿ ಮೇಲೆ ಆತುಕೊಂಡು ನಾವು ನಡೆಯದಂತೆ ನಮ್ಮನ್ನು ಕಾಯುತ್ತದೆ. ದೇವರ ಶಾಂತಿ ಸಮಾಧಾನ ನಮ್ಮನ್ನು ನಾವು ಎದುರಿಸ್ತಿರುವಂಥ ಸಮಸ್ಯೆಗಳ ಮಧ್ಯೆ ದೇವರು ಏನು ಹೇಳ್ತಾ ಇದ್ದಾನೋ ಅದನ್ನು ಮಾಡೋಕ್ಕೆ ನಮಗೆ ಬಲಶಕ್ತಿ ಕೊಟ್ಟು ನಡೆಸ್ತದೆ. ದೇವರ ವಾಕ್ಯ ನಮಗೆ ಏನು ಹೇಳುತ್ತದೋ ಆ ವಾಕ್ಯಕ್ಕೆ ಮಾತ್ರ ನಾನು ಒಳಗಾಗ್ತೇನೆ. ದೇವರ ಆತ್ಮನ ಏನು ಹೇಳ್ತಿದ್ದಾನೋ ಅದಕ್ಕೆ ಮಾತ್ರ ನಾನು ಒಳಗಾಗಿ, ದೇವರು ಏನು ಹೇಳ್ತಿದ್ದಾನೆ ಅದನ್ನು ಅಷ್ಟೇ ನಾನು ಮಾಡ್ತೇನೆ ಅಂತ ಈ ಥರ ನಾವು ಈ ಸಮಸ್ಯೆಗಳ ಮಧ್ಯೆ, ಚಿಂತೆಗಳ ಮಧ್ಯೆ ಕೂಡ ಈ ಥರ ನಾವು ಜೀವಿಸಲಿಕ್ಕೆ ದೇವರ ಶಾಂತಿಯು ನಮ್ಮನ್ನು ನಡೆಸ್ತದೆ. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತದೆ, ದೇವರ ಶಾಂತಿಯು ನಮ್ಮ ಹೃದಯ, ನಮ್ಮ ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುತ್ತದೆ. ದೇವರಿಗೆ ಬೇಡವಾದಂತಹ ಸಂಗತಿಗಳಿಗೆ ನಮ್ಮ ಹೃದಯ ಮನಸ್ಸುಗಳು ಒಳಗಾಗಿ ಅದರಲ್ಲಿಂದ ತುಂಬಿಸಲ್ಪಟ್ಟು ದೇವರಿಗೆ ಬೇಡವಾದಂಥದ್ದನ್ನು ಮಾಡದ ಹಾಗೆ ನಮ್ಮನ್ನು ದೇವರ ಶಾಂತಿ ಸಮಾಧಾನವು ಕಾಯುವಂಥದ್ದು ಆಗಿದೆ. ಇಂತಹ ಒಂದು ದೇವರ ಶಾಂತಿ ಸಮಾಧಾನ ನಮ್ಮ ಹೃದಯಗಳಲ್ಲಿ ಮನಸ್ಸುಗಳಲ್ಲಿ ತುಂಬಿಕೊಂಡು ಅದು ನಮ್ಮನ್ನು ಕಾಯುವಾಗ ನಾವು ಸರಿಯಾದ ನಿರ್ಧಾರಗಳನ್ನು, ದೇವರು ಬಯಸುವಂಥ ದೇವರ ವಾಕ್ಯಕ್ಕೆ ಅನುಸಾರವಾಗಿರುವಂಥ ನಿರ್ಧಾರಗಳನ್ನು ತೆಗೆದುಕೊಂಡು ಅದನ್ನೇ ನಾವು ಮಾಡುವಂತೆ ದೇವರ ಒಂದು ಶಾಂತಿ ಸಮಾಧಾನ ನಮಗೆ ಬಲ ಕೊಟ್ಟು ನಮ್ಮನ್ನು ನಡೆಸುವಂಥದ್ದು ಆಗಿದೆ.
ದೇವರ ಶಾಂತಿ ಸಮಾಧಾನ ಅಂತಂದರೆ ಯೇಸುವು ತಾನೇ ಆಗಿದ್ದಾನೆ. ಅದಕ್ಕೆ ಯೇಸುವು ತಾನೇ ಶಾಂತಿ ಸಮಾಧಾನವಾಗಿ ನಮ್ಮ ಹೃದಯ ಮನಸ್ಸುಗಳಲ್ಲಿ ತುಂಬಿಕೊಂಡು ಆತನ ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳಿಗೆ ನಾವು ಒಳಗಾಗಿ ಅದನ್ನು ಮಾಡದಂತೆ ನಾವು ಸಮಸ್ಯೆಗಳನ್ನು ಎದುರಿಸುವಂಥದ್ರ ಮಧ್ಯದಲ್ಲಿ ನಮ್ಮನ್ನು ನಡೆಸುವಂತಹ ದೇವರಾಗಿದ್ದಾನೆ. ಸರ್ವಾಧಿಕಾರಿಯಾಗಿರುವ ದೇವರು ತನ್ನ ವಾಕ್ಯದಲ್ಲಿ ನಮಗೆ ಹೇಳುತ್ತಾನೆ, ನಾನು ನಿನಗೋಸ್ಕರ ಚಿಂತಿಸುತ್ತೇನೆ ಅಂತ ಹೇಳಿ. ನಮಗೋಸ್ಕರ ಚಿಂತಿಸುವಂಥವರು ಇವ್ರು ಯಾರು? ನಮಗೆ ನಾವು ಪ್ರಶ್ನೆ ಹಾಕಿಕೊಳ್ಳಬೇಕು. ಒಂದೇ ಸಾರಿ ಅಲ್ಲ, ಮತ್ತೆ ನಮಗೆ ನಾವು ಪ್ರಶ್ನೆ ಹಾಕಿಕೊಳ್ಳೋಣ. ವಾಕ್ಯದಲ್ಲಿ ದೇವರು ಹೇಳಿದ್ದಾನೆ. ಯಾರು ಹೇಳಿದ್ದಾರೆ? ದೇವರು ತಾನೇ ಹೇಳಿದ್ದಾನೆ, ನಾನು ನಿಮಗೋಸ್ಕರ ಚಿಂತಿಸುತ್ತೇನೆ ಎಂಬುದಾಗಿ. ನಮಗೋಸ್ಕರ ಯಾರು ಚಿಂತಿಸ್ತಾ ಇದ್ದಾರೆ, ನಮಗೋಸ್ಕರ ಚಿಂತಿಸುವಂಥವ್ರು ಯಾರು ಅನ್ನುವಂಥದ್ದು ಬಹಳ ಮುಖ್ಯ. ನನಗೋಸ್ಕರ ನಾನು ಚಿಂತಿಸಬಹುದು ಅಥವಾ ಇತರರು ನನಗೋಸ್ಕರ ಚಿಂತಿಸಬಹುದು. ನನಗೋಸ್ಕರ ನಾನು ಚಿಂತಿಸಿದ್ರೂ ಏನು ಉಪಯೋಗ ಆಗೋದಿಲ್ಲ, ಬೇರೆಯವರು ನನಗೋಸ್ಕರ ಚಿಂತಿಸಿದ್ರೂ ಏನು ಉಪಯೋಗ ಆಗೋದಿಲ್ಲ. ಆದರೆ ಅದರ ಬದಲಾಗಿ ದೇವರಿಗೆ ನನಗೋಸ್ಕರ ಚಿಂತೆ ಮಾಡೋಕ್ಕೆ ನಾನು ಅವಕಾಶ ಮಾಡಿಕೊಟ್ರೆ, ದೇವರು ನನಗೋಸ್ಕರ ಇಟ್ಟಿರುವಂತಹ ಒಂದು ಮಾರ್ಗ ಅಥವಾ ಉತ್ತರವನ್ನು ನಾನು ಹೊಂದಿಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ಆದರೆ ಮನುಷ್ಯರಾದ ನಾವು ಏನು ಬಯಸ್ತೇವೆಂದರೆ, ಏನಾದರೂ ಸಮಸ್ಯೆಗಳನ್ನು ಎದುರಿಸುವಂಥದ್ದು ಬರುವಾಗ ನಾವು ಚಿಂತೆ ಮಾಡುತ್ತೇವೆ. ನಾವು ಬಯಸುವುದು ಇನ್ನೊಂದು ಏನಂದರೆ, ಇತರರು ನನಗೋಸ್ಕರ ಚಿಂತೆ ಮಾಡಬೇಕು. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ಇವರು ಅವರು, ನನ್ನ ಪ್ರಿಯರು, ನನ್ನ ಸ್ನೇಹಿತರು, ಇವರೆಲ್ಲ ನನಗೋಸ್ಕರ ಚಿಂತೆ ಮಾಡಬೇಕು. ಅವ್ರು ಚಿಂತೆ ಮಾಡಿಲ್ಲ ಅಂದ್ರೆ ನಾವು ಅಂತೇವೆ, ನಿನಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ, ನಾನೇನೆಲ್ಲ ಹಾದು ಹೋಗುತ್ತಾ ಇದ್ದೇನೆ, ನನ್ನ ಬಗ್ಗೆ ನಿನ್ನ ಕಾಳಜಿನೇ ಇಲ್ಲ, ಚಿಂತೆನೇ ಇಲ್ಲ ಅಂತ ಹೇಳಿ ನಾವು ಅದನ್ನು ದೂರ ಹೇಳುತ್ತೇವೆ. ಆ ಥರ ಆಲೋಚನೆ ಮಾಡುತ್ತೇವೆ, ಆ ಥರ ಅವರಿಗೆ ಅಂತೇವೆ, ಬೇಜಾರು ಮಾಡಿಕೊಳ್ಳುತ್ತೇವೆ. ಆದರೆ ದೇವರ ಮಕ್ಕಳಾದ ನಾವು ಇಂಥದನ್ನೆಲ್ಲ ಬಿಟ್ಟು ದೇವರ ವಾಕ್ಯ ಹೇಳ್ತದಲ್ಲ, ನಮ್ಮ ತಂದೆಯಾದ ದೇವರು ನಮಗೋಸ್ಕರ ಚಿಂತಿಸ್ತಾನೆ, ಅದೇ ನಮಗೆ ಸಾಕು. ನಮ್ಮ ದೇವರು ನಮಗೋಸ್ಕರ ಚಿಂತಿಸ್ತಾನೆ, ಇದು ಬಹಳ ಮುಖ್ಯ. ಇದನ್ನು ಅರ್ಥ ಮಾಡಿಕೊಂಡು ಆತನಿಗೆ ನಮ್ಮ ಚಿಂತಾಭಾರವನ್ನು ವಹಿಸಿಕೊಟ್ಟು ನಾವು ನಿಶ್ಚಿಂತೆಯಿಂದ ಇರಬೇಕು. ನಾವು ಎದುರಿಸ್ತಿರುವಂತಹ ಸಮಸ್ಯೆಗಳ ಕುರಿತು ನಮ್ಮ ದೇಶದ ಪ್ರಧಾನಮಂತ್ರಿನೋ ನಮ್ಮ ರಾಜ್ಯದ ಮುಖ್ಯಮಂತ್ರಿನೋ ಅವರೇನಾದರೂ ನಮಗೆ ಬಂದು, ನೀನು ಎದುರಿಸ್ತಿರುವಂಥ ಸಮಸ್ಯೆ ಕುರಿತು ನೀನು ಚಿಂತೆ ಮಾಡಬೇಡ, ನಾನು ಆ ವಿಷಯದಲ್ಲಿ ಕಾಳಜಿ ವಹಿಸ್ತೇನೆ, ನನ್ನ ಕಡೆ ಅದಕ್ಕೆ ಆ ಸಮಸ್ಯೆಗೆ ಉತ್ತರ ಇದೆ, ಪರಿಹಾರ ಇದೆ, ನಾನು ಅದನ್ನು ಬಗೆಹರಿಸ್ತೇನೆ ಅಂತ ನಮಗವ್ರು ಬಂದು ಹೇಳುವಾಗ, ನಾನು ಬಗೆಹರಿಸ್ತೇನೆ ಅಂತ ನಮಗೆ ಮಾತು ಕೊಡುವಾಗ ನಮಗೆ ಬಹಳ ಸಂತೋಷವಾಗಿ ಬಿಡುತ್ತದೆ. ಯಾಕಂತಂದ್ರೆ ಇವರು ಪ್ರಭಾವಶಾಲಿ ವ್ಯಕ್ತಿಗಳು, ಉನ್ನತ ಒಂದು ಪದವಿ ಸ್ಥಾನದಲ್ಲಿ ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿಗಳು ಇವರು. ಆ ಒಂದು ಉನ್ನತ ಪದವಿ ಸ್ಥಾನ ಅಧಿಕಾರದಲ್ಲಿ ಅವರು ಇರುವುದರ ನಿಮಿತ್ತ ಅವರಿಗೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಶಕ್ತಿ ಇದೆ ಅಂತ ಹೇಳಿ ನಿಶ್ಚಯವಾಗಿ ನಾವು ನಂಬುತ್ತೇವೆ. ಅವರು ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ತಂದೆ ತರ್ತಾರೆ, ಬಗೆಹರಿಸ್ತಾರೆ ಅನ್ನುವಂತಹ ಒಂದು ಭರವಸೆ, ನಂಬಿಕೆ ನಾವು ಅವರಲ್ಲಿ ಇಡುತ್ತೇವೆ. ಉನ್ನತ ಒಂದು ಪದವಿ ಸ್ಥಾನದಲ್ಲಿರುವಂತಹ ಅವರಿಗೆ ಅಧಿಕಾರ ಇರುವಂಥ ಶಕ್ತಿ ಇರುವಂಥ ವ್ಯಕ್ತಿಗಳು, ಪ್ರಭಾವಶಾಲಿ ವ್ಯಕ್ತಿಗಳು ನಮಗೆ ಸಹಾಯ ಮಾಡುತ್ತೇನೆ ಅಂತ ಮಾತು ಕೊಡುವಾಗ ನಮಗೆ ಎಷ್ಟು ಸಂತೋಷ ಆಗುತ್ತದೆ. ಅದರಲ್ಲೇ ಒಂದು ದೃಢವಾದ ಒಂದು ನಂಬಿಕೆ, ಭರವಸೆ ನಮಗೆ ಬಂದು ಬಿಡುತ್ತದೋ. ಇದು ಬರೀ ಮನುಷ್ಯರ ವಿಷಯದಲ್ಲಿ. ಆದರೆ ನಮಗೆ ವಾಕ್ಯದಲ್ಲಿ ನಾನು ನಿನಗೋಸ್ಕರ ಚಿಂತೆ ಮಾಡುತ್ತೇನೆ ಅಂತ ಹೇಳುವಂಥದ್ದು ಮನುಷ್ಯರು ಅಲ್ಲ, ನಮ್ಮನ್ನು ಉಂಟು ಮಾಡಿರುವಂಥ ನಮ್ಮ ಸೃಷ್ಟಿಕರ್ತನಾದ ದೇವರು, ಸರ್ವಾಧಿಕಾರಿಯಾಗಿರುವಂಥ ದೇವರು ಅನ್ನುವಂಥದ್ದನ್ನು ನಾವು ನಿಜವಾಗ್ಲೂ ನಾವು ಅರ್ಥ ಮಾಡಿಕೊಳ್ಳುವುದಾಗಿದ್ದರೆ, ನಾವು ಚಿಂತೆ ಮಾಡುವುದನ್ನು ಬಿಟ್ಟು ನಮ್ಮ ಚಿಂತಾಭಾರವನ್ನು ನಮ್ಮ ಕರ್ತನಿಗೆ, ನಮ್ಮ ದೇವರಿಗೆ ವಹಿಸಿಕೊಟ್ಟು ನಿಶ್ಚಿಂತೆಯಿಂದ ಚಿಂತೆ ರಹಿತವಾಗಿ ನಾವು ಜೀವಿಸುವಂಥದ್ದನ್ನು ನಾವು ಅದು ಪ್ರಾರಂಭಿಸೋದು ನಮಗೆ ಕಷ್ಟನೇ ಅನಿಸೋದಿಲ್ಲ. ಆ ಥರ ಜೀವಿಸುವಂಥದ್ದು ಬಹಳ ಸರಳವಾಗಿ ಬಿಡುತ್ತದೆ.
ಅದಕ್ಕೆ ಚಿಂತೆ ರಹಿತರಾಗಿ ನಾವು ಜೀವಿಸಬೇಕು ಅಂತಂದರೆ ನಮ್ಮ ದೇವರು ಎಂಥವನು ಅಂತ ಅರ್ಥ ಮಾಡ್ಕೋಬೇಕು. ನಮಗೋಸ್ಕರ ಚಿಂತೆ ಮಾಡುವಂಥವರು ಯಾರು? ಇವರು ನಮ್ಮ ದೇವರು. ಎಲ್ಲದರ ಮೇಲೆ ಆಳ್ವಿಕೆ ಅಧಿಕಾರ ನಡೆಸುವಂಥವನು ಆ ದೇವರು ನಮಗೋಸ್ಕರ ಚಿಂತಿಸ್ತಾನಂತಂದರೆ ಖಂಡಿತವಾಗಲೂ ನಾವು ಎದುರಿಸ್ತಿರುವಂತಹ ಸಮಸ್ಯೆಗಳಿಗಾಗಿ ಅವನ ಕಡೆ ಮಾತ್ರ ಪರಿಹಾರ ಇರೋದು, ಉತ್ತರ ಇರುವಂಥದ್ದು ಅವನ ಕಡೆನೇ, ಮಾರ್ಗ ಮಾಡುವಂಥದ್ದು ಅವನ ಕಡೆನೇ ಇದೆ. ನಮಗೆ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವಂಥದ್ದು ಕೂಡ ಅವನ ಕಡೆನೇ ಇದೆ. ಅವನ ಮಾತ್ರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರು ಚಿಂತೆ ಮಾಡ್ತೇನೆ, ನಾನು ನಿನಗೋಸ್ಕರ ಚಿಂತೆ ಮಾಡ್ತೇನೆ ಅಂತ ಹೇಳಿದ್ರು, ಇಲ್ಲ ದೇವರೇ, ನನ್ನ ಸಮಸ್ಯೆ ಕುರಿತು ನಾನೇ ಚಿಂತೆ ಮಾಡಿಕೊಳ್ತೇನೆ, ನಾನೇ ಅದನ್ನು ಬಗೆಹರಿಸಿಕೊಳ್ತೇನೆ, ನನ್ನ ಸ್ವಬುದ್ಧಿಯ ಮೇಲೆ ನಾನು ಆತ್ಕೊಂಡು ಅದನ್ನೇ ಆಧಾರ ಮಾಡಿಕೊಂಡು ನನಗೆ ಯಾವ ಥರ ಸರಿ ಅನ್ನಿಸ್ತದೋ, ಏನು ಮಾಡೋದು ಸರಿ ಅನ್ನಿಸ್ತದೋ ಆ ಥರ ನಾನು ಮಾಡ್ತೇನೆ, ಬಗೆಹರಿಸಿಕೊಳ್ತೇನೆ ಅಂತ ಈ ಥರ ನಾನು ದೇವರಿಗೆ ಹೇಳೋದಾಯ್ತು, ಆ ಥರ ನಾನು ಜೀವಿಸೋದಾಯ್ತು, ನಾನು ಮಾಡೋದಾಗಿದ್ರೆ ನನ್ನ ಆಲೋಚನೆ ಪ್ರಕಾರ ಇದು ಗರ್ವ. ಏಕೆಂದರೆ ನಾನು ದೇವರ ಮೇಲೆ ಆತ್ಕೊಳ್ತಿಲ್ಲ, ದೇವರಿಗೆ ವಹಿಸಿಕೊಡ್ತಿಲ್ಲ. ಯಾವ ಸಮಸ್ಯೆಗಳ ಕುರಿತು ನಾನು ಚಿಂತೆ ಮಾಡ್ತಾ ಇದ್ದಾನಲ್ಲ ಅದನ್ನು ನಾನು ದೇವ್ರಿಗೆ ವಹಿಸ್ಕೊಡ್ಬೇಕು. ದೇವರಲ್ಲಿ ನಂಬಿಕೆ ಭರವಸೆ ಇಟ್ಟು ದೇವರು ಅದನ್ನು ಬಗೆಹರಿಸಲಿಕ್ಕೆ ಶಕ್ತನು ಅಂತ ನನ್ನ ಆತನ ಮೇಲೆ ಆತ್ಕೊಳ್ಬೇಕು. ಅದನ್ನು ಮಾಡದೇ ಇರುವಾಗ ನಾವು ತಗ್ಗಿಸಿಕೊಳ್ತಿಲ್ಲ ಅಂತ ಅದರ ಅರ್ಥ. ದೇವರ ತ್ರಾಣ ಉಳ್ಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮ ಸಮಸ್ಯೆನ ಆತನಿಗೆ ವಹಿಸಿಕೊಟ್ಟು ಆತನು ಬಗೆಹರಿಸಲಿಕ್ಕೆ ಆತನನ್ನೇ ಆಶ್ರಯಿಸಿಕೊಂಡು ಆತನಲ್ಲೇ ಅವನು ಬಗೆಹರಿಸುವವರೆಗೂ ಪ್ರಾರ್ಥನೆ ಮಾಡ್ತಾ ಅವನೇನು ಹೇಳ್ತಾನೋ ಆತನ ವಾಕ್ಯದ ಮೂಲಕ ಅದನ್ನು 100ಕ್ಕೆ 100ರಷ್ಟು ನಾನು ಮಾಡ್ತಾ ನಾನು ಜೀವಿಸಬೇಕು. ಇದನ್ನು ದೇವರು ಇಷ್ಟಪಡ್ತಾನೆ, ಇದನ್ನು ನಮ್ಮಿಂದ ಬಯಸ್ತಾನೆ, ಇದನ್ನು ನಮ್ಮಿಂದ ಅಪೇಕ್ಷೆ ಮಾಡ್ತಾನೆ. ಚಿಂತೆ ಮಾಡುವಂಥದ್ರ ವಿಷಯದಲ್ಲಿ ನನ್ನ ಸಾಕ್ಷಿನೇ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ರಕ್ಷಣೆ ಹೊಂದಿದ ಮೇಲೇನೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಎದುರಿಸುವಾಗಲೂ ಕೂಡ ನಾನು ಭಾಳ ಚಿಂತೆ ಮಾಡ್ತಿದ್ದೆ. ಚಿಂತೆಗೊಳಗಾಗಿ ಅಳೋದು, ಚೀರಾಡೋದು, ಕೂಗಾಡೋದು, ಜಗಳ ಮಾಡೋದು, ವಾದ ಮಾಡೋದು, ಕಳವಳ, ಗೊಂದಲ, ಭಯ, ಧೈರ್ಯಕ್ಕೆ ಒಳಗಾಗಿ ಜೀವನ ಮಾಡೋದು, ಈ ಥರ ಮಾಡ್ತಿದ್ದೆ. ದೇವರಿಗೆ ಅದನ್ನು ವಹಿಸಿ ಕೊಡ್ತಿರ್ಲಿಲ್ಲ, ಪ್ರಾರ್ಥನೆ ಮಾಡ್ತಿರ್ಲಿಲ್ಲ ಕರೆಕ್ಟಾಗಿ. ಆ ವಿಷಯಗಳನ್ನು ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವ್ರ ಮುಂದೆ ಇಟ್ಟು, ದೇವರೇ ನಾನೇನು ಮಾಡಬೇಕು ಈ ವಿಷಯದಲ್ಲಿ ನನಗೆ ತಿಳಿಸು, ಇದು ಯಾವುದನ್ನು ನಾನು ಸರಿಯಾದ ರೀತಿಯಲ್ಲಿ ಮಾಡ್ತಿರ್ಲಿಲ್ಲ. ಇದು ಅನೇಕ ವರ್ಷಗಳ ಹಿಂದಿನ ನನ್ನ ಕತೆ ಇದು. ಆದರೆ ಈಗ ನಾನು ಅದನ್ನು ನೆನೆಸುವಾಗ ದೇವರು ಈ ವಿಷಯದಲ್ಲಿ ನನ್ನನ್ನು ಬದಲಾಯಿಸಿದ್ದಾನೆ. ನನಗೆ ಚಿಂತೆ ಮಾಡಿದ ಜೀವನ ಮಾಡುವಂಥದ್ರಿಂದ ಒಂದು ದೊಡ್ಡ ಬಿಡುಗಡೆಯನ್ನು ದೇವರು ತನ್ನ ಕೃಪೆಯಿಂದ ನನಗೆ ಕೊಟ್ಟಿದ್ದಾನೆ. ಈಗೆಂಥ ನನ್ನ ಜೀವಿತ ನನಗಿದೆ ಅಂದರೆ ದೇವ್ರ ಕೃಪೆಯಿಂದ ಎಂಥ ದೊಡ್ಡ ಸಮಸ್ಯೆಗಳು ಬಂದರೂ ಚಿಂತೆ ಕೆಲವು ಕ್ಷಣಗಳು ಆಗ್ತದೆ, ಆದರೆ ಆಮೇಲೆ ನಾನು ಚಿಂತೆ ಮಾಡೋದಿಲ್ಲ. ಆ ಚಿಂತೆಯನ್ನು ದೇವರಿಗೆ ವಹಿಸ್ಕೊಟ್ಟು, ನನ್ನ ತಂದೆಗೆ ವಹಿಸ್ಕೊಟ್ಟು ನಾನು ಜೀವಿಸುವಂಥದ್ದನ್ನು ದೇವರಿಂದ ಕಲ್ತಿದ್ದೇನೆ. ದೇವರು ಆ ವಿಷಯದಲ್ಲಿ ನನಗೆ ತರಬೇತಿಯನ್ನು ಕೊಟ್ಟಿದ್ದಾನೆ ತನ್ನ ಕೃಪೆಯಿಂದ. ಈಗ ಚಿಂತೆ ರಹಿತವಾಗಿ ಜೀವಿಸುವಂತೆ ದೇವರ ಆ ಶಕ್ತಿ ಕೊಟ್ಟಿದ್ದಾನೆ, ನನಗೆ ಆ ಕೃಪೆ ಕೊಟ್ಟಿದ್ದಾನೆ. ದೇವರಿಗೆ ವಂದನೆಗಳು. ನನ್ನ ಜೀವನದಲ್ಲಿ ಈ ಅದ್ಭುತ ದೇವರು ಮಾಡಿದಾನಂದರೆ ನಿಮ್ಮ ಜೀವನದಲ್ಲೂ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಚಿಂತೆ ಮಾಡುವಂತಹ ಒಂದು ಸ್ಥಿತಿಗತಿಗಳು, ಸಮಸ್ಯೆಗಳು ನಾನು ಎದುರಿಸುವಂಥದ್ದು ಬಂದ್ರೂ ಕೂಡ ಚಿಂತೆ ರಹಿತವಾಗಿ ಜೀವಿಸುವಂಥದ್ದು ನಾನು ಕಲಿಸು ದೇವರೇ, ಅದಕ್ಕೆ ನನ್ನ ಕೃಪೆ ಕೊಡು, ಸಹಾಯ ಮಾಡು, ತರಬೇತಿ ಕೊಡು ಅಂತ ಕೇಳಿಕೊಳ್ಳ್ರಿ. ನಮ್ಮ ಚಿಂತೆಗಳು ಅನೇಕ ಇದ್ದಿರಬಹುದು. ಆ ಎಲ್ಲ ಚಿಂತೆಗಳನ್ನು ಕರ್ತನ ಮೇಲೆ ನಾವು ಹಾಕಿ ಆ ಚಿಂತೆಗಳಿಂದ ಬಿಡುಗಡೆ ಆಗೋಣ. ಚಿಂತೆರಹಿತವಾದ ಜೀವಿತವನ್ನು ನಾವು ಜೀವಿಸೋಣ. ಚಿಂತಾಭಾರವನ್ನು ಕರ್ತನ ಮೇಲೆ ಹಾಕಿ ಕರ್ತನಲ್ಲಿ ನಾವು ಪ್ರಾರ್ಥಿಸೋಣ. ನಾನೇನು ಮಾಡಬೇಕು ದೇವರೇ, ಈ ಸಮಸ್ಯೆಗಳ ಮಧ್ಯೆ ಅದು ನನಗೆ ತಿಳಿಸು ಅಂತ ಹೇಳಿ ನಾವು ಕೇಳಿಕೊಳ್ಳೋಣ, ಪ್ರಕಟಿಸು ಅಂತ ಕೇಳಿಕೊಳ್ಳೋಣ. ದೇವರು ಅದನ್ನು ಖಂಡಿತವಾಗ್ಲೂ ನಮಗೆ ಪ್ರಕಟಿಸ್ತಾನೆ, ತೋರಿಸ್ತಾನೆ. ನಾವು ಆತನ ಏನು ತೋರಿಸ್ತಾನೋ, ಪ್ರಕಟಿಸ್ತಾನೋ, ನಮಗೇನು ಹೇಳ್ತಾನೋ ಅದನ್ನು 100ಕ್ಕೆ 100ರಷ್ಟು ಸಂಪೂರ್ಣವಾಗಿ ನಾವು ಮಾಡುವಾಗ ದೇವರು ಮಾಡಬೇಕಾಗಿರುವಂಥದ್ದನ್ನು ಆತನು ಮಾಡ್ತಾನೆ. ತನ್ನ ಕೃಪೆಯಿಂದ ನಾವು ಯಾವ ವಿಷಯದಲ್ಲಿ ಚಿಂತಿಸ್ತಾ ಇದ್ದೇವೋ ಅಲ್ಲಿ ಉತ್ತರಗಳನ್ನು ಖಂಡಿತವಾಗ್ಲೂ ತರುತ್ತಾನೆ. ನಾವು ಮಾತ್ರ ಉತ್ತರ ನೋಡುವವರೆಗೂ ಬಿಟ್ಟು ಕೊಡದೆ ದೇವರ ಕೃಪೆಯಿಂದ, ದೇವರ ಆತ್ಮನ ಸಹಾಯದಿಂದ, ದೇವರ ಶಕ್ತಿಯಿಂದ ನಾವು ಪ್ರಾರ್ಥಿಸೋಣ. ಆಮೇನ್.